ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಯುವರ್ ಚಾನಲ್. ಸೊ ದಿನಾಂಕ 21 ಜನವರಿ 2024ರಂದು ನಡೆದಂಥ CTI ಒಂದು ಪರೀಕ್ಷೆಯಲ್ಲಿನ ಕಂಪ್ಯೂಟರ್ನ 30 ಪ್ರಶ್ನೆಗಳನ್ನು ನಾವು ಇವತ್ತು ಸಾಲ್ವ್ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಸ್ನೇಹಿತರೆ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಒಂದು ಮೊದಲನೇ ಪ್ರಶ್ನೆ ಯಾವುದಿದೆ ಅಂತ ನೋಡೋಕ್ಕಿಂತ ಮುಂಚೆ ಇವತ್ತು ನನಗೆ ಅವೈಲೇಬಲ್ ಇರುವಂತಹ ಒಂದು ಪೇಪರ್ನ ಕೋಡ್ P ಆಗಿದೆ. ಸೊ ಬನ್ನಿ, ಹಾಗಿದ್ರೆ ಪೇಪರ್ನ ಸಾಲ್ವ್ ಮಾಡೋಣಂತೆ. ಸೊ ಮೊದಲನೇ ಪ್ರಶ್ನೆ, ಮೆಮೊರಿಯನ್ನು ರ್ಯಾಮ್ ಮತ್ತು CPU ನಡುವೆ ಇರಿಸಲಾಗಿದೆ ಅಂತ ಪ್ರಶ್ನೆ ಇದೆ ಸ್ನೇಹಿತರೆ. ಸೊ ನಮ್ಗೆ ಗೊತ್ತಿರಬೇಕು, ರ್ಯಾಮ್ ಮತ್ತು CPU ಅಂತ ಬಂದಾಗ ಮುಖ್ಯವಾಗಿ ನಮಗೆ ಬರೋದು ಯಾವ್ದು ಬರುತ್ತೆ ಅಂತಂದ್ರೆ ಕ್ಯಾಶೆ ಮೆಮೊರಿ ಅಂತ ಬರುತ್ತೆ. ಆದರೆ ಇಲ್ಲಿ ಕೊಟ್ಟಿರುವಂತಹ ಒಂದಿಷ್ಟು ಆಯ್ಕೆಗಳು ನೋಡಿದಲ್ಲಿ ನೋಂದಣಿಗಳು ಇರೋದಿಲ್ಲ, ಸಂಗ್ರಹ ಸ್ಮರಣೆ ಅಂತ ಇದೆ, ಇದು ಕೂಡ ಆಗೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಈಗ ನಮ್ಗೆ ಇದಕ್ಕೆ ಸರಿಯಾದಂಥ ಉತ್ತರ ಏನಾಗುತ್ತೆ ಅಂತ ಅನ್ನೋದಾದ್ರೆ, ಇದಕ್ಕೆ ಸರಿಯಾದಂಥ ಉತ್ತರ ಇವುಗಳಲ್ಲಿ ಯಾವುದು ಅಲ್ಲ ಅಂತ ಆಗುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ, ವಿಂಡೋಸ್ ಸಾಧನದ ಒಂದು ತುಣುಕು ಕಾರ್ಯನಿರ್ವಹಿಸುವ ಸಮಯವನ್ನು ಕರೆಯಲಾಗುತ್ತದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಇದನ್ನು ಸ್ವಲ್ಪ ಇಂಗ್ಲಿಷ್ನಲ್ಲಿ ಕೂಡ ನೋಡ್ಬಿಡೋಣ ಅಂತ ನಮ್ಗೆ ಈಸಿ ಅನಿಸ್ಬೋದು. ದ ಟೈಮ್ ಫಾರ್ ವಿಚ್ ಅ ಪೀಸ್ ಆಫ್ ವಿಂಡೋಸ್ ಡಿವೈಸ್ ವರ್ಕ್ ಈಸ್ ಕಾಲ್ಡ್ ಆಕ್ಸೆಸ್ ಟೈಮ್, ಸೀಕ್ ಟೈಮ್, ರಿಯಲ್ ಟೈಮ್, ಎಫೆಕ್ಟಿವ್ ಟೈಮ್ ಅಂತ ಕೇಳ್ತಾರೆ. ಸೊ ಅದಕ್ಕೆ ಸರಿಯಾದಂಥ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಆಕ್ಸೆಸ್ ಟೈಮ್ ಅಂತ ಹೇಳ್ತೀವಿ ಸ್ನೇಹಿತರೆ. ಇನ್ನು ಮೂರನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು MS ವರ್ಡ್ ನಲ್ಲಿ ಫೈಲ್ ಡಾಕ್ಯುಮೆಂಟ್ ಅಂಚು ಅಲ್ಲ ಅಂತ ಕೇಳಿದ್ದಾರೆ. ಸೊ ಸ್ವಲ್ಪ ಈ ಪ್ರಶ್ನೆ ನೋಡಿದಾಗ ಏನಾಗುತ್ತೆ ಸ್ನೇಹಿತರೆ, ಇದನ್ನ ಏನ್ ಹೇಳ್ಕೊಡ್ತಾ ಇದೆ ಅಂತಂದ್ರೆ ನಮಗೆ ಮಾರ್ಜಿನ್ ಹೇಳ್ಕೊಡ್ತಾ ಇದೆ. ಇಲ್ಲಿದೆ ನೋಡಿ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಮಾರ್ಜಿನ್ ಫಾರ್ ದ ಡಾಕ್ಯುಮೆಂಟ್ ಆಫ್ ದ ಫೈಲ್ ಇನ್ MS ವರ್ಡ್ ಅಂತ ಕೇಳ್ತಾ ಇದ್ದಾರೆ. ಸೊ ಈ ಕೇಳಿದಾಗ ಸ್ವಲ್ಪ ಇಲ್ಲಿ ಏನಾಗುತ್ತೆ ಅಂದ್ರೆ, ಯಾವ್ದಾದ್ರು ಒಂದು ಡಾಕ್ಯುಮೆಂಟ್ ನ ಫೈಲ್ ನಲ್ಲಿ ಏನಂತಂದ್ರೆ ನಾವು ಹೇಳ್ತೀವಿ ರೈಟ್ ಮಾರ್ಜಿನ್ ಅಂತ ಇರುತ್ತೆ, ಬಾಟಮ್ ಮಾರ್ಜಿನ್ ಇರುತ್ತೆ. ಆದ್ರೆ ಇಲ್ಲಿ ಎರಡು ಕೊಟ್ಟಿರುವಂತಹ ಅಪ್ಪರ್ ಮತ್ತೆ ಡೌನ್ ಇವೇನಿದೆ ನೋಡಿ, ಅಪ್ಪರ್ ಮತ್ತು ಡೌನ್ ಅನ್ನೋ ಮಾರ್ಜಿನ್ ಇವೆರಡು ಏನಿದಾವಲ್ಲ, ಸೊ ಸ್ವಲ್ಪ ಕನ್ಫ್ಯೂಷನ್ ಇದೆ ಈ ಒಂದು ಕ್ವಶನ್ ಅಲ್ಲಿ ನನಗೆ. ನೋಡೋಣ, ಎನಿ ಹೌ ಇದ್ರದ್ದು ಕೀ ಆನ್ಸರ್ ಬಂದ್ಮೇಲೆ ಒಂದು ಸ್ವಲ್ಪ ಗೊತ್ತಾಗ್ಬೋದು ಅಂತ ಅನ್ಕೋತೀನಿ ಸ್ನೇಹಿತರೆ. ಸೊ ಇದನ್ನ ಒಂಚೂರು ಡೌಟ್ ಇದೆ ನನಗೆ, ಪ್ರಶ್ನೆಯಲ್ಲೇ ಡೌಟ್ ಇದೆ, ಹೀಗಾಗಿ ನಾನು ಇದನ್ನ ಸ್ಕಿಪ್ ಮಾಡ್ತೀನಿ, ದಯವಿಟ್ಟು ಕ್ಷಮೆ ಇರಲಿ. ಇನ್ನು ಮುಂದಿನ ಪ್ರಶ್ನೆ, MS ವರ್ಡ್ ನಲ್ಲಿ ಕಾಗುಣಿತ ಪರಿಶೀಲನೆಗಾಗಿ ಯಾವ ಫಂಕ್ಷನ್ ಕೀಯನ್ನು ಬಳಸಲಾಗುತ್ತದೆ? ಈ ಕಾಗುಣಿತ ಅಂತಂದ್ರೆ ನಾವು ಹೇಳ್ತೀವಿ ಸ್ಪೆಲ್ಲಿಂಗ್ ಅಂಡ್ ಗ್ರಾಮರ್ ಚೆಕ್ ಅಂತ ಹೇಳ್ತೀವಲ್ವಾ. ಸೊ ಆ ಸ್ಪೆಲ್ಲಿಂಗ್ ಚೆಕ್ಗೋಸ್ಕರ ಯಾವ ಒಂದು ಕೀಯನ್ನು ಬಳಕೆ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಸರಿಯಾದಂತಂದ್ರೆ F7 ಆಗಿರುತ್ತೆ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, ಇನ್ನು ಕನ್ನಡದಲ್ಲಿ ನೋಡೋದಾದ್ರೆ, MS ವರ್ಡ್ 2010 ರಲ್ಲಿ ಹೊಂದಿಸಬಹುದಾದ ಗರಿಷ್ಠ ಫಾಂಟ್ ಗಾತ್ರ ಯಾವುದು ಅಂತ ಕೇಳ್ತಾರೆ ಸ್ನೇಹಿತರೆ. ಸೊ MS ವರ್ಡ್ ನಲ್ಲಿ ಅತಿ ಹೆಚ್ಚಿನ ಇರುವಂತಹ ಒಂದು ಟೆಕ್ಸ್ಟ್ ನ ಗಾತ್ರ ಯಾವ್ದಾಗಿರುತ್ತೆ, ಅದು 2010 ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸ್ನೇಹಿತರೆ. ಸೊ ಸಾಮಾನ್ಯವಾಗಿ ಬರುವಂತಹ ಆನ್ಸರ್ ಏನಾಗುತ್ತೆ ಅಂದ್ರೆ 72. ಆ ಒಂದು ಅಕ್ಷರಗಳ ಗಾತ್ರ ನಾವು ಮ್ಯಾಕ್ಸಿಮಮ್ ಎಷ್ಟು ಅಂದ್ರೆ 72 ಮಾಡಬಹುದು ಸ್ನೇಹಿತರೆ. ಮುಂದಿನ ಪ್ರಶ್ನೆ, MS ವರ್ಡ್ ನಲ್ಲಿ ಲೆಟರ್ ಸೈಜ್ ಗಾತ್ರದ ಡಾಕ್ಯುಮೆಂಟ್ ಆಯಾಮ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಇದು ಏನಂತಂದ್ರೆ, ನಾವು ಸಾಮಾನ್ಯವಾಗಿ MS ವರ್ಡ್ ನ ನೋಡ್ತಿರ್ಬೇಕಾದ್ರೆ ನಮ್ಗೆ ಏನಂತಂದ್ರೆ ಸೆಂಟಿಮೀಟರ್ ನಲ್ಲಿ ಇರುತ್ತೆ. ಸೊ ಕೆಲವೊಂದ್ಸರ್ತಿ ನಿಮ್ಗೆ ಕನ್ಫ್ಯೂಷನ್ ಆಗಬಹುದು, ಅಥವಾ ಅವ್ರು ಕನ್ಫ್ಯೂಷನ್ ಮಾಡೋಗೋಸ್ಕರ ಈ ತರ ಕೇಳಿರ್ತಾರೆ ಸ್ನೇಹಿತರೆ. ಸೊ ಸಿಂಪಲ್ ಸರಿಯಾದಂತ ಉತ್ತರ ಯಾವ್ದಾಗಿರುತ್ತೆ ಅಂದ್ರೆ ಲೆಟರ್ ಸೈಜ್ ನ ಗಾತ್ರ 8.5 ಇಂಚ್ ಇಂಟು 11 ಇಂಚಸ್ ಆಗಿರುತ್ತೆ ಸ್ನೇಹಿತರೆ ಇದಕ್ಕೆ. ಸೊ ಬನ್ನಿ, ಹಾಗಿದ್ರೆ ಮುಂದಿನ ಪ್ರಶ್ನೆ ನೋಡೋಣ ಅಂತ. ವಿಭಿನ್ನ ಪ್ರೋಟೋಕಾಲ್ ಬಳಸುವ ಎರಡು ನೆಟ್ವರ್ಕ್ ಗಳನ್ನು ಸಂಪರ್ಕಿಸುತ್ತದೆ ಅಂತ ಹೇಳ್ತಾರೆ ಸ್ನೇಹಿತರೆ. ಸೊ ಇಂಗ್ಲಿಷ್ ಅಲ್ಲಿ ಕೂಡ ನೋಡ್ಬೇಡ ಅಂತ ಇದನ್ನ ಏನಾಗುತ್ತೆ ಅಂದ್ರೆ, ಡ್ಯಾಶ್ ಕನೆಕ್ಟ್ಸ್ ಟು ನೆಟ್ವರ್ಕ್ಸ್ ದಟ್ ಯೂಸಸ್ ಡಿಫರೆಂಟ್ ಪ್ರೋಟೋಕಾಲ್ ಅಂತ ಹೇಳ್ತಾರೆ. ಸೊ ಹಾಗಿದ್ರೆ ಅದಕ್ಕೆ ಸರಿಯಾದಂತ ಉತ್ತರ ಗೇಟ್ ವೇ ಅಂತ ಹೇಳ್ತೀವಿ. ಓಕೆನಾ. ಸೊ ಮುಂದಿನ ಪ್ರಶ್ನೆ, ಇಂಟರ್ನೆಟ್ ನಲ್ಲಿ ಅಧಿಕೃತ ಪ್ರವೇಶಗಳನ್ನು ಪಡೆಯುವ, ಪ್ರಮುಖ ಡಾಟಾವನ್ನು ನಾಶಪಡಿಸುವ, ಬಳಕೆದಾರರ ಕಾನೂನುಬದ್ಧ ಸೇವೆಗಳನ್ನು ನಿರಾಕರಿಸುವ ಮತ್ತು ಅದರ ಗುರಿಗಳಿಗೆ ಸಮಸ್ಯೆಗಳನ್ನು ಉಂಟು ಮಾಡುವ ವ್ಯಕ್ತಿಯನ್ನು ಕರೆಯಲಾಗುತ್ತದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಸೊ ಇಂಗ್ಲಿಷ್ ನೋಡೋದಾದ್ರೆ, ದ ಪರ್ಸನ್ ಆನ್ ಇಂಟರ್ನೆಟ್ ಹೂ ಗೇನ್ಸ್ ಅನ್ಅಥರೈಸ್ಡ್ ಆಕ್ಸೆಸ್, ಡೆಸ್ಟ್ರಾಯ್ ವಿಟಲ್ ಡೇಟಾ, ಡಿನೀಸ್ ಯೂಸರ್ಸ್ estimate services and cause problem for their targets is called. ಸೊ ಇತ್ತಿತ್ತಲಾಗಿ ತುಂಬಾ ನಡೀತಾ ಇದೆ. ಸೊ ಇದಕ್ಕೆ ಏನಂತ ಕರಿತೀವಿ ನಾವು ಅಂತಂದ್ರೆ ಕ್ರ್ಯಾಕರ್ಸ್ ಅಂಡ್ ಹ್ಯಾಕರ್ಸ್ ಅಂತ ಕರಿತೀವಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಸರ್ಚ್ ಇಂಜಿನ್
ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದೋ ಒಂದು ಸರ್ಚ್ ಇಂಜಿನ್ ಅಲ್ಲ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಹೀಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಸಫಾರಿ. ಇದೇನಾಗುತ್ತೆ ಅಂದ್ರೆ ಇದು ಒಂದು ಸರ್ಚ್ ಇಂಜಿನ್ ಅಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಸರ್ವರ್ನಿಂದ ನಿಮ್ಮ ಕಂಪ್ಯೂಟರ್ಗೆ ಇಮೇಲ್ ಸಂದೇಶಗಳನ್ನು ಪಡೆಯಲು ಯಾವ ಪ್ರೋಟೋಕಾಲ್ ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ ಸ್ನೇಹಿತರೆ. ಸೊ ಈ ಮುಂದೆ ಹೋದ್ಮೇಲೆ ಇನ್ನೊಂದು ಬರುತ್ತೆ, ಅದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುವಂತಹ ಪ್ರಶ್ನೆ ಇದೆ. ಸೊ ಇಲ್ಲಿ ಏನು ಕೇಳ್ತಿದ್ದಾರೆ ಅಂದ್ರೆ ಸರ್ವರ್ನಿಂದ ನಿಮ್ಮ ಕಂಪ್ಯೂಟರ್ ಇಮೇಲ್ ಸಂದೇಶಗಳನ್ನು ಪಡೆಯಲು ಯಾವ ಪ್ರೋಟೋಕಾಲ್ ಬಳಸಲಾಗುತ್ತದೆ ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿ ಏನಂತ ಹೇಳ್ತೀವಿ ನಾವು ಅಂತಂದ್ರೆ ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಸಿಂಪಲ್ ಮೇಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಎನ್ನುವ ಒಂದು ಆಯ್ಕೆ ಆಗಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, MPEG ಈಸ್ ಅ ಟೈಪ್ ಆಫ್ ಫಾರ್ಮ್ಯಾಟ್ ಅಂತ ಕೇಳ್ತಾರೆ. ಅಂದ್ರೆ MPEG ಎನ್ನುವುದು ಯಾವ ಬಗೆಯ ಒಂದು ಫಾರ್ಮ್ಯಾಟ್ ಆಗಿದೆ ಅಂತ ಕೇಳ್ತಾರೆ. ಇದಕ್ಕೆ ಸರಿಯಾದ ಉತ್ತರ ವಿಡಿಯೋ ಬಗೆಯ ಒಂದು ಫಾರ್ಮ್ಯಾಟ್ ಆಗಿದೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ವಿಚ್ ಕಂಪ್ಯೂಟರ್ ಸೈಂಟಿಸ್ಟ್ ಡಿಸ್ಕವರ್ಡ್ ಫಿಶಿಂಗ್ ಟರ್ಮ್ ಅಂತ ಕೇಳ್ತಾರೆ. ಆಯ್ಕೆ ಎರಡನೆಯದಾಗಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಇನ್ ಎ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಪ್ರಿಟೇಷನ್ ಆಫ್ ಆನ್ ಇನ್ಸ್ಟ್ರಕ್ಷನ್ ಈಸ್ ಡನ್ ಬೈ ಅಂತ ಹೇಳ್ತಾರೆ. ಸೊ ಇನ್ನು ಕನ್ನಡದಲ್ಲಿ ಕೂಡ ನೋಡೋದಾದ್ರೆ ಕಂಪ್ಯೂಟರ್ ವ್ಯವಸ್ಥೆಯಲ್ಲಿ ಸೂಚನೆಯ ವ್ಯಾಖ್ಯಾನವನ್ನು ಡ್ಯಾಶ್ ಮೂಲಕ ಮಾಡಲಾಗುತ್ತದೆ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಾಗಿರುತ್ತೆ ಅಂತಂದ್ರೆ ಸ್ನೇಹಿತರೆ ಕಂಟ್ರೋಲ್ ಯೂನಿಟ್ ಆಗುತ್ತೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಆನ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಸ್ವಲ್ಪ ನಮ್ಗೆ ಐಡಿಯಾ ಇರಬೇಕು. ಅಪ್ಲಿಕೇಶನ್ ಸಾಫ್ಟ್ವೇರ್ ಆಗಿರ್ಬೋದು, ಸಿಸ್ಟಮ್ ಸಾಫ್ಟ್ವೇರ್ ಆಗಿರ್ಬೋದು, ಯುಟಿಲಿಟಿ ಸಾಫ್ಟ್ವೇರ್ ಆಗಿರ್ಬೋದು, ಅದ್ರ ಬಗ್ಗೆ ಚೂರು ಐಡಿಯಾ ಇರಬೇಕು ಸ್ನೇಹಿತರೆ. ಸೊ ಇನ್ MS ಆಫೀಸು, ಟ್ಯಾಲಿ ಆಗಿರ್ಬೋದು, ಇನ್ ಪೇರೋಲ್ ಸಿಸ್ಟಮ್ ಯಾರಾದ್ರೂ ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದ್ರು ಕೂಡ ಇರ್ಬೋದು. ಸೊ ಹಾಗಿದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಾಗಿರುತ್ತೆ ಅಂತಂದ್ರೆ ಲೈನಕ್ಸ್ ಅಂತ ಕರಿತೀವಿ. ಈ ಲೈನಕ್ಸ್ ಅನ್ನೋದು ಏನಿದೆ ಅಂದ್ರೆ ಇದು ಒಂದು ಆಪರೇಟಿಂಗ್ ಸಿಸ್ಟಮ್. ಇನ್ನು ಆಪರೇಟಿಂಗ್ ಸಿಸ್ಟಮ್ ಏನಂತ ಕನ್ಸಿಡರ್ ಮಾಡ್ತೀವಿ ನಾವು ಅಂತಂದ್ರೆ ಇದೊಂದು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಕನ್ಸಿಡರ್ ಮಾಡ್ತೀವಿ. ಮುಂದಿನ ಪ್ರಶ್ನೆ, ದ ಫಸ್ಟ್ ಕಂಪ್ಯೂಟರ್ ಮೇಡ್ ಅವೈಲಬಲ್ ಫಾರ್ ಕಮರ್ಷಿಯಲ್ ಯೂಸ್ ವಾಸ್. ಸ್ವಲ್ಪ ಕನ್ನಡದಲ್ಲಿ ಕೂಡ ನೋಡ್ಬೇಡ ಅಂತ ಇದನ್ನ. ವಾಣಿಜ್ಯ ಬಳಕೆಗೆ ಲಭ್ಯವಾದ ಮೊದಲ ಕಂಪ್ಯೂಟರ್ ಯಾವುದು ಅಂತ ಕೇಳ್ತಾರೆ. ಸೊ ಹಾಗಿದ್ರೆ ಅದಕ್ಕೆ ಸರಿಯಾದ ಉತ್ತರ ಯಾವ್ದಾಗಿತ್ತು ಅಂದ್ರೆ ಯುನಿವ್ಯಾಕ್ ಆಗಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ವಿಚ್ ಚಿಪ್ಸ್ ಆರ್ ಇರೇಸಬಲ್ ಬೈ ಅಲ್ಟ್ರಾ ವೈಲೆಟ್ ರೇಸ್ ಆಫ್ಟರ್ ರಿಮೂವಿಂಗ್ ದಮ್ ಫ್ರಾಮ್ ದ ಮೇನ್ ಸರ್ಕ್ಯೂಟ್. ಸೊ ಇಲ್ಲಿ ಏನ್ ಕೇಳ್ತಾರೆ ಅಂದ್ರೆ ಅಲ್ಟ್ರಾ ವೈಲೆಟ್ ಅನ್ನ ಬಳಕೆ ಅಥವಾ ಒಂದು ಸಾಧನವನ್ನು ಬಳಕೆ ಮಾಡಿಕೊಂಡು ಅಳಿಸಿರುವಂತಹ ಒಂದಿಷ್ಟು ದತ್ತಾಂಶ ಮುಖ್ಯ ಸರ್ಕ್ಯೂಟ್ ನಿಂದ ತೆಗೆದ ನಂತರ ನೆರಳಾತೀತ ಕಿರಣಗಳಿಂದ ಯಾವ ಚಿಪ್ಗಳನ್ನು ಅಳಿಸಬಹುದು. ಇದಕ್ಕೆ ಸರಿಯಾದಂತ ಉತ್ತರ ಇಲ್ಲಿ ಇಂಗ್ಲಿಷ್ ನಲ್ಲಿ ಟಿಕ್ ಮಾಡ್ತಾ ಇದೀವಲ್ಲ, ಸೊ ಅಲ್ಲೇ ಟಿಕ್ ಮಾಡೋಣ ಅಂತ. EPROM ಇದನ್ನ ವಿಸ್ತರಿಸಿ ಬರೆದಾಗ ಏನಾಗುತ್ತೆ ಅಂದ್ರೆ ಎಲಿಜಿಬಲ್ ಪ್ರೋಗ್ರಾಮೇಬಲ್ ರೀಡ್ ಓನ್ಲಿ ಮೆಮೊರಿ ಅಂತ ಹೇಳ್ತೀವಿ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ದ ಎಲಿಮೆಂಟ್ ಆಫ್ ಕಂಪ್ಯೂಟರ್ ಡೆಸ್ಕ್ಟಾಪ್ ಅಂತ ಕೇಳ್ತಾನೆ. ಇನ್ನು ಡೆಸ್ಕ್ಟಾಪ್ ನಲ್ಲಿ ಅವೈಲೇಬಲ್ ಇರುವಂತದ್ರಲ್ಲಿ ಯಾವುದೊಂದು ಎಲಿಮೆಂಟ್ ಅಲ್ಲ ಅಂತ ಕೇಳಿದ್ದಾರೆ. ಕೆಳಗಿನವುಗಳಲ್ಲಿ ಯಾವುದು ಕಂಪ್ಯೂಟರ್ನ ಅಂಶವಲ್ಲ. ಸೊ ಇಲ್ಲಿ ಕಂಪ್ಯೂಟರ್ ಅಂತ ಕೇಳಿದ್ದಾರೆ, ಇಲ್ಲಿ ಡೆಸ್ಕ್ಟಾಪ್ ಅಂತ ಕೇಳಿದ್ದಾರೆ, ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಾಗಿರುತ್ತೆ ಅಂತಂದ್ರೆ ಐಕಾನ್ಸ್ಗಳು ಒಂದು ಡೆಸ್ಕ್ಟಾಪ್ ನಲ್ಲಿ ಕಾಣ್ತಿರುತ್ತೆ, ಟಾಸ್ಕ್ ಬಾರ್ ಕೂಡ ಕಾಣುತ್ತೆ. ಅಂದ್ರೆ ನಮ್ಮ ಸ್ಕ್ರೀನ್ ಅಲ್ಲಿ ಕೆಳಗಡೆ ಬರುವಂತ ಬ್ಲೂ ಕಲರ್ ಬಾರ್ ಇದೆ, ಅದಕ್ಕೆ ನಾವು ಟಾಸ್ಕ್ ಬಾರ್ ಅಂತ ಕರಿತೀವಿ. ಇನ್ನು ಸ್ಟಾರ್ಟ್ ಬಟನ್ ಕಂಪಲ್ಸರಿ ಎಲ್ಲಿ ಅಂದ್ರೆ ಎಡಭಾಗದಲ್ಲಿ ಸಿಗುತ್ತೆ ನಮಗೆ. ಇನ್ನು ಟೈಟಲ್ ಬಾರ್ ಯಾವಾಗ ಬರುತ್ತೆ ಅಂದ್ರೆ ಟೈಟಲ್ ಬಾರ್ ಅಂತಂದ್ರೆ ಅರ್ಥ ಏನಂದ್ರೆ ಯಾವ್ದಾದ್ರು ಒಂದು ಅಪ್ಲಿಕೇಶನ್ ನೀವು ಓಪನ್ ಮಾಡಿದಾಗ ಮೊಟ್ಟ ಮೊದಲ ಮಾಲಿಗೆ ಅಂದ್ರೆ ಮೇಲ್ಗಡೆ ಬರುವಂತ ಒಂದು ಬಾರ್ಗೆ ನಾವೇನಂತ ಕರಿತೀವಿ ಅಂದ್ರೆ ಟೈಟಲ್ ಬಾರ್ ಅಂತ ಕರಿತೀವಿ ಸ್ನೇಹಿತರೆ. ಹಾಗಾಗಿ ಇದಕ್ಕೆ ಸರಿಯಾದಂತ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಅವ್ರೇನ್ ಕೇಳಿದಾರೆ ಅಂದ್ರೆ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ದ ಎಲಿಮೆಂಟ್ ಆಫ್ ಕಂಪ್ಯೂಟರ್ ಡೆಸ್ಕ್ಟಾಪ್. ಆ ಒಂದು ಎಲಿಮೆಂಟ್ ಅಲ್ಲ, ಅದನ್ನೇ ಟೈಟಲ್ ಬಾರ್ ಅಲ್ಲ. ವಾಟ್ ಆರ್ ದ ಗ್ರಾಫಿಕಲ್ ಆಬ್ಜೆಕ್ಟ್ಸ್ ಕಾಲ್ಡ್ ವಿಚ್ ಆರ್ ಯೂಸ್ಡ್ ಟು ರಿಪ್ರೆಸೆಂಟ್ ಕಾಮನ್ಲಿ ಯೂಸ್ಡ್ ಅಪ್ಲಿಕೇಶನ್. ಸ್ವಲ್ಪ ಕ್ವಶನ್ ನೋಡಿ ಹೇಗಿದೆ ಅಂತಂದ್ರೆ ಸ್ನೇಹಿತರೆ ಇಲ್ಲಿ ಏನ್ ಕೇಳ್ತಾರೆ ಅಂತ ಕನ್ನಡದಲ್ಲಿ ನೋಡ್ಬೇಡ ಅಂತ. ಇದನ್ನ ಸಾಮಾನ್ಯವಾಗಿ ಬಳಸುವ ಅಪ್ಲಿಕೇಶನ್ ಅನ್ನು ಪ್ರತಿನಿಧಿಸಲು ಬಳಸಲಾಗುವ ಚಿತ್ರಾತ್ಮಕ ವಸ್ತುಗಳನ್ನು ಏನೆಂದು ಕರೆಯಲಾಗುತ್ತದೆ. ಸೊ ಸಿಂಪಲ್ ಆಗಿದೆ ಸ್ನೇಹಿತರೆ ಇದನ್ನ. ಇನ್ನು ವಿಂಡೋಸ್ ಅನ್ನೋದು ಏನಿದೆ ಅಂದ್ರೆ ಮುಖ್ಯವಾಗಿ ಇದೊಂದು ಆಪರೇಟಿಂಗ್ ಸಿಸ್ಟಮ್. ಇಲ್ಲಿ ಕೆಳಗಡೆ ಆಪರೇಟಿಂಗ್ ಸಿಸ್ಟಮ್ ಅಂತೂ ಕೂಡ ಕೊಟ್ಟಿದ್ದಾರೆ. ಇನ್ನು ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ನೋಡಿದಾಗ ಇದು ಯಾವ ಬಗೆಯ ಆಪರೇಟಿಂಗ್ ಸಿಸ್ಟಮ್ ಅಂತ ಕೇಳಿದ್ರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಹಾಗಿದ್ರೆ ಈ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಅಂತಂದ್ರೆ ಮೀನಿಂಗ್ ಏನಂತಂದ್ರೆ ನಾವು ಮುಂಚೆ ಡಾಸ್ ಆಪರೇಟಿಂಗ್ ಸಿಸ್ಟಮ್ ಅಂತ ಬಳಕೆ ಮಾಡ್ತಿದ್ವಿ, ಅಲ್ಲಿ ಯಾವುದೇ ಬಗೆಯ ಗ್ರಾಫಿಕ್ಸ್ ಇರ್ತಾ ಇರಲಿಲ್ಲ. ನಾವು ಏನಾದ್ರೂ ಒಂದು ಫೈಲ್ ಕ್ರಿಯೇಟ್ ಮಾಡಬೇಕು, ಫೈಲ್ ಡಿಲೀಟ್ ಮಾಡಬೇಕು, ಕಾಪಿ ಮಾಡಬೇಕು ಅಂದ್ರೆ ಸಾಮಾನ್ಯವಾಗಿ ನಾವು ಏನ್ ಬಳಕೆ ಮಾಡ್ತಿದ್ವಿ ಅಂದ್ರೆ ಕಮೆಂಟ್ಸ್ ಗಳನ್ನ ಬಳಕೆ ಮಾಡ್ತಿದ್ವಿ, ಅದನ್ನ ಕಮೆಂಟ್ ಪ್ರಾಂಪ್ಟ್ ಅಂತ ಕೂಡ ಕರಿತೀವಿ. ಸೊ
ಇನ್ನು ನೆಕ್ಸ್ಟ್ ಬಂದಿರೋದು ಯಾವಂದ್ರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ನಾವು ಯಾವಾಗ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಏನ್ ಬಂತು ಅವಾಗಿಂದ ಏನ್ ಪ್ರಾರಂಭ ಆಗುತ್ತೆ ಅಂದ್ರೆ ನಮಗೆ ಈ ಗ್ರಾಫಿಕ್ಸ್ ಅನ್ನು ಪ್ರಾರಂಭ ಆಗಿತ್ತು ಸ್ನೇಹಿತರೆ. ಸೊ ಹಾಗಾಗಿ ನಮ್ಗೆ ಯಾವ್ದು ಬರುತ್ತೆ ಅಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಅದನ್ನೇ ನಾವೇನಂತ ಹೇಳ್ತೀವಿ ಅಂತಂದ್ರೆ ಶಾರ್ಟ್ ಫಾರ್ಮ್ ಅಲ್ಲಿ GUI ಅಂತ ಹೇಳ್ತೀವಿ. ಸೊ ಇದಕ್ಕೆ ಸರಿಯಾದಂತ ಉತ್ತರ GUI ಆಗಿರುತ್ತೆ ಸ್ನೇಹಿತರೆ. ಮುಂದಿನ ಪ್ರಶ್ನೆ, ಕೀಲಾಗರ್ ಆಂಟಿವೈರಸ್ ಒಂದು ವಿಶಿಷ್ಟ ಉದಾಹರಣೆಯಾಗಿದೆ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಇದನ್ನ ಸೊ ಸ್ವಲ್ಪ ನೋಡ್ಬಿಡೋಣ. ಓಕೆ, ಸೊ ಅ ಕೀಲಾಗರ್ ಆಂಟಿವೈರಸ್ ಇಸ್ ಅ ಟೈಪಿಕಲ್ ಎಕ್ಸಾಂಪಲ್ ಫಾರ್. ಇದು ಕೂಡ ಏನಾಗುತ್ತೆ ಅಂದ್ರೆ ಸ್ಪೈವೇರ್ ಅಂತ ಕರಿತೀವಿ, ಸ್ಪೈವೇರ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಸ್ಪೈವೇರ್ ಅನ್ನೋದು ಏನಿದೆ ಅಂತಂದ್ರೆ ಯಾವುದಾದ್ರೂ ಒಬ್ಬ ಬಳಕೆದಾರನಿಗೆ ಅವ್ರಿಗೆ ಗೊತ್ತಾಗದೆ ಹಾಗೇನೆ ಆ ಒಂದು ಸ್ಪೈವೇರ್ನ ಒಂದಿಷ್ಟು ದತ್ತಾಂಶಗಳು ಅಥವಾ ಒಂದಿಷ್ಟು ಕೋಡ್ಗಳು ಏನಾಗುತ್ತೆ ಅಂದ್ರೆ ನಮ್ಮ ಕಂಪ್ಯೂಟರ್ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಆಮೇಲೆ ಆ ಸಿಸ್ಟಮ್ ಇರುವಂತ ಎಲ್ಲಾ ದತ್ತಾಂಶಗಳನ್ನ ಬಳಕೆದಾರನಿಗೆ ಮಾಹಿತಿ ಹೋಗದ ಹಾಗೇನೆ ಅದನ್ನೆಲ್ಲಾನು ಅವರು ಆಪರೇಟ್ ಮಾಡಬಹುದು ಅಥವಾ ಅವರು ಅದನ್ನ ಕದಿಬಹುದು. ಈ ತರ ಎಲ್ಲ ಆಗುತ್ತೆ ಸ್ನೇಹಿತರೆ. ಅದಕ್ಕೆ ಸರಿಯಾದಂತ ಉತ್ತರ ಸ್ಪೈವೇರ್ ಆಗಿರುತ್ತೆ. ಮುಂದಿನ ಪ್ರಶ್ನೆ, ಇನ್ MS PowerPoint the shortcut key used to justify the selected text is. ಸ್ನೇಹಿತರೆ ಇದೊಂದು ಸ್ವಲ್ಪ ನೆನಪಿರ್ಬೇಕು, ತುಂಬಾ ಇಂಪಾರ್ಟೆಂಟ್ ಆದಂತ ಪ್ರಶ್ನೆ. ಶಾರ್ಟ್ಕಟ್ ಕೀಗಳು ನೆನಪಿತ್ತು ಅಂದ್ರೆ ನಿಜವಾಗ್ಲೂ ನೀವು ಅದನ್ನ ಆನ್ಸರ್ ಮಾಡ್ತೀರಿ. Ctrl+I ಅಂದ್ರೆ ಯಾವ್ದಾದ್ರು ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ಒಂದಿಷ್ಟು ಅಕ್ಷರಗಳು ಅದು MS Word ಅಲ್ಲಿ ಇರ್ಬೋದು, Excel ಅಲ್ಲಿ ಇರ್ಬೋದು, PowerPoint ಅಲ್ಲಿ ಇರ್ಬೋದು. ಅಲ್ಲಿ ಏನಾಗುತ್ತೆ ಅಂದ್ರೆ ಇಟಾಲಿಕ್ ಆಗುತ್ತೆ. Ctrl+U ಅಂದ್ರೆ ಅಂಡರ್ಲೈನ್ ಆಗುತ್ತೆ. Ctrl+J ಅಂದ್ರೆ ಜಸ್ಟಿಫೈ ಆಗುತ್ತೆ. Ctrl+L ಅಂದ್ರೆ ಲೆಫ್ಟ್ ಅಲೈನ್ಮೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ಅಲೈನ್ಮೆಂಟ್ ಅಲ್ಲಿ ಬರುವಂತ ಶಾರ್ಟ್ಕಟ್ ಕೀಸ್ಗಳು ಎರಡು, ಅದರಲ್ಲಿ L ಮತ್ತು J ಅಂತ ಕೊಟ್ಟಿದ್ದಾರೆ. ಸೊ L ಅಂದ್ರೆ ಲೆಫ್ಟ್ ಅಲೈನ್ಮೆಂಟ್ ಆಗುತ್ತೆ, ಆಮೇಲೆ J ಅಂದ್ರೆ ಏನಾಗುತ್ತೆ ಸ್ನೇಹಿತರೆ ಅದು ಜಸ್ಟಿಫೈ ಆಗಿರುತ್ತೆ. ಹಾಗಿದ್ರೆ ಸರಿಯಾದ ಉತ್ತರ ಯಾವುದು ಅಂತ ನಿಮ್ಗೆ ಗೊತ್ತಾಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್, ವಿಚ್ ವ್ಯೂ ಡಿಸ್ಪ್ಲೇಸ್ ದ ಸ್ಲೈಡ್ಸ್ ಆಫ್ ಪ್ರೆಸೆಂಟೇಷನ್ ಆಸ್ ಮಿನಿಯೇಚರ್ ರಿಪ್ರೆಸೆಂಟೇಷನ್ ಅಂತ ಕರಿತೀವಿ. ಇನ್ನು ಕನ್ನಡದಲ್ಲಿ ಕೂಡ ನೋಡ್ಬೋಣ ಅಂತ ಈ ಪ್ರಶ್ನೆ ಏನಿದೆ ಅಂದ್ರೆ ಯಾವ ವ್ಯೂ ನಲ್ಲಿ ಪ್ರೆಸೆಂಟೇಷನ್ ನ ಸ್ಲೈಡ್ ಗಳನ್ನು ಮಿನಿಚರ್ ರೂಪದಲ್ಲಿ ಪ್ರದರ್ಶಿಸಲಾಗುವುದು ಅಂತ ಕೇಳಿದ್ದಾರೆ. ಸೊ ಒಂದಿಷ್ಟು ತರಗತಿಗಳಿಗೆ ಅಟೆಂಡ್ ಆಗಿರುವಂತಹ ವಿದ್ಯಾರ್ಥಿಗಳು ತುಂಬಾ ಈಸಿಯಾಗಿ ಆನ್ಸರ್ ಮಾಡ್ತಾರೆ. ಸೊ ಸ್ವಲ್ಪ ಆಗಾಗ ಕ್ಲಾಸ್ಗಳನ್ನ ಕೂತ್ಕೊಳ್ಳಿ, ಇಲ್ಲ ಅಂತಂದ್ರೆ ನಮ್ಮ ಚಾನಲ್ ಇರ್ಬೋದು ನೀವು ಸಬ್ಸ್ಕ್ರೈಬರ್ ಆಗಿ ಸ್ನೇಹಿತರೆ. ಸೊ ಯಾಕಂದ್ರೆ ಪ್ರಾಕ್ಟಿಕಲ್ ಕ್ವಶನ್ಸ್ ಬಂದಾಗ ತುಂಬಾ ಟಫ್ ಅನ್ಸುತ್ತೆ. ಸೊ ಇದಕ್ಕೆ ಸರಿಯಾದ ಉತ್ತರ ಸ್ಲೈಡ್ ಸಾರ್ಟರ್ ಅಂತ ಹೇಳ್ತೀವಿ. ಮುಂದಿನ ಪ್ರಶ್ನೆ, ಇನ್ ಅ PowerPoint presentation dash provides a set of predefined colors, font and visual effect for slide ಅಂತ ಹೇಳ್ತಾರೆ. ಸೊ ಕನ್ನಡದಲ್ಲಿ ಕೂಡ ನೋಡ್ಬೋಣ. PowerPoint ಪ್ರಸ್ತುತಿಯಲ್ಲಿ ಡ್ಯಾಶ್ ಪೂರ್ವ ನಿರ್ದಿತ ಬಣ್ಣಗಳು, ಫಾಂಟ್ಗಳು ಮತ್ತು ಸ್ಲೈಡ್ಗಾಗಿ ದೃಶ್ಯ ಪರಿಣಾಮಗಳನ್ನು ಒದಗಿಸುತ್ತದೆ. ಅಂದ್ರೆ ಪ್ರಿಡಿಫೈನ್ಡ್ ಇರುತ್ತೆ, ಅಲ್ಲಿ ಕಲರ್ ಆಗಿರ್ಬೋದು, ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಟೆಕ್ಸ್ಟ್ ಕಲರ್ಸ್ಗಳು ಸಹ ಸ್ಟೈಲ್ಗಳು ಕೂಡ. ಅದು ಯಾವುದು ಅಂತಂದ್ರೆ ಅದರಲ್ಲಿ ಬರುವಂತಹ ಉತ್ತರ ಯಾವ್ದಾಗುತ್ತೆ ಅಂದ್ರೆ ಆಪ್ಷನ್ 3 ಥೀಮ್ ಅಥವಾ ಥೀಮ್ ಅಂತ ಹೇಳ್ತೀವಿ, ಇದನ್ನಾಗಿರುತ್ತೆ ಸ್ನೇಹಿತರೆ. ಇನ್ನು ಅಬ್ರಿವೇಷನ್ ಆಫ್ KSCLP ಇದರ ವಿಸ್ತೃತ ರೂಪ ಕೇಳಿದರೆ ಸ್ನೇಹಿತರೆ. ಸೊ ಸಿಂಪಲ್ ಆಗಿದೆ, ಕನ್ನಡ ಸ್ಕ್ರಿಪ್ಟ್ ಕೋಡ್ ಫಾರ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್. ಸೊ ತುಂಬಾ ಈಸಿ ಆಗಿರುವಂತಹ ಒಂದು ಪ್ರಶ್ನೆ ಇದೆ ಸ್ನೇಹಿತರೆ, ಬಟ್ ಸ್ವಲ್ಪ ನಾವು ಓದಿರ್ಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ನುಡಿ ಫ್ರಾಮ್ 6.0 ಈಸ್ ಬೇಸ್ಡ್ ಆನ್. ನುಡಿ ಯಾವ ವರ್ಷನ್ ಆಗಿರ್ಬೋದು, 6.0 ಎನ್ನುವುದು ಯಾವುದ್ರ ಮೇಲೆ ಆಧಾರಿತವಾಯಿತು, ಬೇಸ್ಡ್ ಇದೆ ಅಂತಂದ್ರೆ ಸರಿಯಾದಂತ ಉತ್ತರ ಯುನಿಕೋಡ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ನಮ್ಮ ತರಗತಿಗಳಿಗೆ ಕುಂತಿರುವಂತಹ ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆಗಳನ್ನ ಈಸಿಯಾಗಿ ಸಾಲ್ವ್ ಮಾಡಿದ್ದೀರಿ ಅಂತ ನಾನು ಭಾವಿಸ್ತೀನಿ. ಆಮೇಲೆ ಇನ್ನೊಂದೇನಂತಂದ್ರೆ ಈ ಒಂದು ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೊಂತು ಸ್ನೇಹಿತರೆ, ಬಿಕಾಸ್ ನಾನು ಬೇರೆ ಕಡೆ ಇದ್ದೆ. ತುಂಬಾ ಕಾಲ್ಗಳು ಬಂದು ಮೆಸೇಜ್ ಕೂಡ ಮಾಡಿದ್ರಿ, ಸರ್ ಬೇಗ ಕ್ವಶನ್ ಪೇಪರ್ನ ಸಾಲ್ವ್ ಮಾಡ್ಕೊಡಿ ಅಂತ. ನಾನು ಸೋ ಸಾರಿ, ತುಂಬಾ ಲೇಟ್ ಆಯ್ತು. ಬಟ್ ಬೇರೆ ಒಂದು ಕೆಲಸದಲ್ಲಿ ಸ್ಟಕ್ ಆಗಿದ್ದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡೋಕ್ಕೆ ತುಂಬಾ ಟೈಮ್ ತಗೊಂಡೆ ಸ್ನೇಹಿತರೆ, ಅದಕ್ಕೆ ಕ್ಷಮೆ ಇರಲಿ. ಬನ್ನಿ ಮುಂದಿನ ಪ್ರಶ್ನೆ, ವಿಚ್ ಪೇಜ್ ಸೆಟಪ್ ಫೀಚರ್ ಕ್ಯಾನ್ ಬಿ ಯೂಸ್ ಟು ಕ್ರಿಯೇಟ್ ಅ ನ್ಯೂಸ್ ಪೇಪರ್ ಲೈಕ್ ಡಾಕ್ಯುಮೆಂಟ್ ಇನ್ MS Word ಅಂತ ಕೇಳ್ತಾರೆ ಸ್ನೇಹಿತರೆ. ನಾನು ಈ ಹಿಂದೆ ತಗೊಂಡಿರುವಂತಹ ಎಲ್ಲಾ ವಿಡಿಯೋಗಳಲ್ಲಿ ಅಂದ್ರೆ ಸ್ಪೆಷಲಿ MS Word ನನ್ನ ಕ್ಲಾಸ್ ತಗೋಬೇಕಾದ್ರೆ ನಾನು ಅಲ್ಲಿ ಹೇಳಿದ್ದೀನಿ ಏನಂತಂದ್ರೆ ನ್ಯೂಸ್ ಪೇಪರ್ ನ ಮಾರ್ಜಿನ್ ತರ ಮಾಡ್ಬೇಕಾಗಿತ್ತು ಅಂದ್ರೆ ಯಾವ ಒಂದು ಆಯ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ನಾವು ಕಾಲಮ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ.
ಇನ್ನು ಮುಂದಿನ ಪ್ರಶ್ನೆ, ವಿಚ್ ಶಾರ್ಟ್ಕಟ್ ಕೀ ಈಸ್ ಯೂಸ್ ಟು ಫೈಂಡ್ ಕರೆಂಟ್ ಡೇಟ್ ಇನ್ MS Excel? MS Excel ನಲ್ಲಿ ಪ್ರಸ್ತುತ ದಿನಾಂಕವನ್ನ ಸೇರಿಸುವ ಅಥವಾ ಕಾಣುವಂತೆ ಮಾಡಲು ಪ್ರದರ್ಶಿಸಲು ಆಯ್ಕೆ ಮಾಡುವಂತಹ ಶಾರ್ಟ್ಕಟ್ ಕೀ ಯಾವ್ದಾಗಿರುತ್ತೆ ಅಂದ್ರೆ ಅದೇ Ctrl+semicolon ಇದು ಆಗಿರುತ್ತೆ ಸ್ನೇಹಿತರೆ. ಇನ್ನೊಂದು ಬರುತ್ತೆ ಟೈಮ್ಗೋಸ್ಕರ, ನೋಡೋಣ, ಆ ಕ್ವಶನ್ ಕೂಡ ಇದೆ. ಇನ್ MS Excel to treat numeric data as text, it should be preceded by symbol ಅಂತ ಕೇಳಿದರೆ ಸ್ನೇಹಿತರೆ. ಸ್ವಲ್ಪ ಇದು ಪ್ರಾಕ್ಟಿಕಲಿ ಅದಕ್ಕೆ ಸರಿಯಾದ ಉತ್ತರ ಯಾವಾಗಿರುತ್ತೆ ಅಂದ್ರೆ ಅಪಸ್ಟ್ರಫೀಸ್ ಅನ್ನುವ ಒಂದು ಆಯ್ಕೆ ಸರಿಯಾಗಿರುತ್ತೆ. ಇನ್ನು ಮುಂದಿನ ಪ್ರಶ್ನೆ, ವಾಟ್ ಈಸ್ ದ ಅರ್ಲಿಯೆಸ್ಟ್ ಡೇಟ್ MS Excel ಅಂಡರ್ಸ್ಟ್ಯಾಂಡ್ಸ್ ಅಂತ ಕ್ವಶನ್ ಕೇಳಿದರೆ ಸ್ನೇಹಿತರೆ, ಇದು ನಮ್ಮ ತರಗತಿ ನಡಿಬೇಕಾದ್ರೆ ನಾವು ಹೇಳ್ತೀವಿ, ಅದು ಯಾವುದಂದ್ರೆ January 1, 1900 ಅಂತ ಹೇಳ್ತೀವಿ ಸ್ನೇಹಿತರೆ. ಇನ್ನು ಮುಂದಿನ ಪ್ರಶ್ನೆ, what is the shortcut key used to enter the current time into MS Excel cell? ಸೊ ಆಗಲೇ ನಾವು ಏನು ನೋಡಿದ್ವಿ, ಇಲ್ಲಿ ಡೇಟ್ ನೋಡಿದ್ವಿ, ಇವಾಗ ಟೈಮ್ ಕೇಳ್ತಾ ಇದ್ದಾರೆ ಸ್ನೇಹಿತರೆ. ಸಿಂಪಲ್ ಅದೇ Ctrl+semicolon ಇರುತ್ತೆ, ಅಂದ್ರೆ ಅದ್ರ ಮಧ್ಯೆ ನಾವು ಏನು ಸೇರಿಸಬೇಕಾಗುತ್ತೆ ಅಂತಂದ್ರೆ ಶಿಫ್ಟ್ ಕೀಯನ್ನು ಸೇರಿಸಬೇಕಾಗುತ್ತೆ. ಇಷ್ಟೇ ವ್ಯತ್ಯಾಸ. ಇನ್ನು ಮುಂದಿನ ಪ್ರಶ್ನೆ, ಮ್ಯಾಚ್ ದ ಫಾಲೋಯಿಂಗ್ ಅಂತ ಕೊಟ್ಟಿದ್ರೆ ಇದು ಕೊನೆಯ ಪ್ರಶ್ನೆ ಆಗಿರುತ್ತೆ ಸ್ನೇಹಿತರೆ. POP3 FTP HTTP ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ಸ್ವಲ್ಪ ಇಲ್ಲಿ ಏನಂತಂದ್ರೆ ಒಂದು ನಾನು ಹೇಳ್ಬಿಡ್ತೀನಿ, ಮಿಕ್ಕಿ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೋತೀನಿ. POP3 ಅನ್ನೋದು ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಜಸ್ಟ್ ರಿಸೀವ್ ದ ಮೇಲ್ ಅಂತ ಮಾಡ್ತೀವಿ, ಅಂದ್ರೆ ಒಂದನೆಯ ಒಂದು ಏನಿದೆ ಅದು ಬಿಗೆ ಸರಿಯಾಗಿ ಹೋಗುತ್ತೆ. ಸೊ ಹಾಗಿದ್ರೆ ನೋಡ್ಬಿಡೋಣ ಅಂತ, ಒಂದನೇದು ಬಿಗೆ ಎಲ್ಲಿದೆ ಅಂದ್ರೆ ಓಕೆ, ಆಪ್ಷನ್ 2 ಏನಾಗುತ್ತೆ ಅಂದ್ರೆ ಇದಕ್ಕೆ ಸರಿಯಾದಂತ ಉತ್ತರ ಆಗುತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇನ್ನೊಂದು ಇವತ್ತಿನ ಒಂದು ಕ್ವಶನ್ ಪೇಪರ್ ಏನಿದೆ ಅಂತಂದ್ರೆ ಸ್ವಲ್ಪ ಪ್ರಾಕ್ಟಿಕಲ್ ಇದೆ, ಒಂಚೂರು ಹಿಸ್ಟ್ರಿ ಕೂಡ ಕೇಳಿದ್ರೆ, ಅಂದ್ರೆ ಲೈಕ್ ಮೊಟ್ಟ ಮೊದಲ ಬಾರಿಗೆ ನಾವು ಬಳಕೆ ಮಾಡಿರುವಂತ ಕಮರ್ಷಿಯಲ್ ಬಳಕೆ ಮಾಡಿರುವಂತ ಕಂಪ್ಯೂಟರ್ ಯಾವ್ದಾಗಿರ್ಬೋದು ಅಂತ ಕೇಳಿದ್ದಾರೆ. ಆಮೇಲೆ ಕೆಲವೊಂದು ಸೈಂಟಿಸ್ಟ್ ಏನು ಅವ್ರನ್ನ ಡಿಸ್ಕವರ್ ಮಾಡಿದ್ರು ಅಂದ್ರೆ ಫಿಶಿಂಗ್ ಅನ್ನುವ ಒಂದು ವರ್ಡ್ ಏನಿದೆ ನೋಡಿ. ಸೊ ಈ ತರ ಪ್ರಾಕ್ಟಿಕಲ್ ಇದೆ, ಥಿಯರಿ ಇದೆ, ಜೊತೆಗೆ ಇಂಟರ್ನೆಟ್ ಕ್ವಶನ್ಸ್ಗಳು ಕೂಡ ತುಂಬಬೇಕು ಅಂದ್ರೆ ನೆಟ್ವರ್ಕ್ ಅಂತ ನಾವು ಮಾತಾಡ್ತೀವಿ. ಸೊ ದಯವಿಟ್ಟು ಓದ್ತಾ ಇರಿ. ನಮ್ಗೆ ಗೊತ್ತಿದೆ ಸ್ನೇಹಿತರೆ, ಪ್ರತಿದಿನ ಹೊಸ ವಿಷಯ ಕಲಿಯಲೇಬೇಕು, ಆರೋಗ್ಯವಾಗಿರ್ಬೇಕು ಹಾಗೂ ಸಂತೋಷವಾಗಿರ್ಬೇಕು ಅಂತ ಹೇಳ್ತೀನಿ. ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಅರ್ಥ ಆಗಿದ್ರೆ ಅಥವಾ ನಿಮ್ಗೆ ಏನಾದರೂ ಇನ್ನೂ ತಿರ್ಗಾ ಡೌಟ್ಗಳಿದ್ರೆ ಕಮೆಂಟ್ ಮುಖಾಂತರ ಹೇಳಿ ಸ್ನೇಹಿತರೆ. ಸೊ ನೀವೇನಾದರೂ ಸಬ್ಸ್ಕ್ರೈಬ್ ಆಗದೆ ಈ ವಿಡಿಯೋಗಳು ನೋಡ್ತಿದ್ರೆ ದಯವಿಟ್ಟು ನಾನೊಂದು ರಿಕ್ವೆಸ್ಟ್ ಇದೆ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗ್ರಿ, ಬಿಕಾಸ್ ಇದು ನನ್ನ ಚಾನಲ್, ನಿಮ್ಮ ಚಾನಲ್. ಸೊ ನಿಮಗೆ ಓದ್ತಿರುವಂತಹ ಅಥವಾ ಓದುವಂತಹ ಅಭ್ಯಾಸ ಇರುವಂತಹ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೆ ಈ ವಿಡಿಯೋ ಲಿಂಕನ್ನು ಶೇರ್ ಮಾಡಿ, ಅವ್ರಿಗೂ ಸಬ್ಸ್ಕ್ರೈಬ್ ಆಗಕ್ಕೆ ಹೇಳಿ. ಇದರಿಂದ ಏನಾಗುತ್ತೆ ಅಂದರೆ ನಾಲೆಜನ್ನು ಶೇರ್ ಮಾಡ್ಕೊಳಕ್ಕಾಗುತ್ತೆ ಸ್ನೇಹಿತರೆ ಮುಖ್ಯವಾಗಿ. ಸೊ ಇಷ್ಟ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.